ದುಬಾರಿ ದುಬಾರಿ ನಾಳೆಯಿಂದ ಎಲ್ಲವೂ ದುಬಾರಿ 2026-27ನೇ ಆರ್ಥಿಕ ವರ್ಷ ಏಪ್ರಿಲ್ 1ರಿಂದ ಅಂದರೆ ನಾಳೆಯಿಂದ ಆರಂಭ. ಹೊಸ ಆರ್ಥಿಕ ವರ್ಷ ನಾಳೆಯಿಂದ ಆರಂಭವಾಗ್ತಿದ್ದು ದರಗಳ ಏರಿಕೆ ಮತ್ತು ಬದಲಾವಣೆಗಳು ಸಾಮಾನ್ಯ ಜನರು ಈಗಾಗಲೇ ದುಬಾರಿ ಜೀವನದಿಂದ ಬಳಲುತ್ತಿದ್ದು ಇದು ಮತ್ತೊಂದು ಆರ್ಥಿಕ ಹೊರೆ ಆಗಲಿದೆ. ಇನ್ನು ಹೊಸ ಆರ್ಥಿಕ ವರ್ಷದಲ್ಲಿ ಏನೆಲ್ಲ ಮುಖ್ಯ ಬದಲಾವಣೆಗಳು ಆಗ್ತಿದೆ ಅನ್ನೋದಾದ್ರೆ, ಟೋಲ್ ದರಗಳಲ್ಲಿ ಏರಿಕೆ. ಈಗ ಇರುವ 2% ಟೋಲ್ ದರಗಳು 5% ವರೆಗೆ ಹೆಚ್ಚಳವಾಗಲಿವೆ. ಇನ್ನು ಫಾಸ್ಟ್ಯಾಗ್ ಕಡ್ಡಾಯವಾಗಿದ್ದು ಟೋಲ್ ಗೇಟ್ಗಳಲ್ಲಿ ನಗದು ಪಾವತಿ ಸಂಪೂರ್ಣವಾಗಿ ಸ್ಥಗಿತಗೊಳ್ಳಲಿದೆ. ಎಲ್ಲಾ ಪಾವತಿಗಳು ಫಾಸ್ಟ್ಯಾಗ್ ಅಥವಾ ಡಿಜಿಟಲ್ ಮೋಡ್ ಮೂಲಕವೇ ಆಗಬೇಕು. ಹಾಗೆ ವಾರ್ಷಿಕ ಫಾಸ್ಟ್ಯಾಗ್ ದರ 3000ದಿಂದ 3075ಕ್ಕೆ ಏರಿಕೆಯಾಗತ್ತೆ. ವಾಹನಗಳ ಬೆಲೆಯಲ್ಲಿ ಭಾರಿ ಏರಿಕೆ ಆಗಲಿದೆ. ದುಬಾರಿ ವಾಹನಗಳ ಬೆಲೆಯಲ್ಲಿ ಗಣನೀಯ ಹೆಚ್ಚಳವಾಗಲಿದೆ. 5 ಲಕ್ಷಕ್ಕಿಂತ ಹೆಚ್ಚು ಬೆಲೆಯ ದ್ವಿಚಕ್ರ ವಾಹನ ಖರೀದಿ ಮಾಡುವವರಿಗೆ ಪಾನ್ ಕಾರ್ಡ್ ಕಡ್ಡಾಯವಾಗುತ್ತೆ. ಇನ್ನು ಕಾವೇರಿ ನೀರಿನ ದರ 3% ಹೆಚ್ಚಳವಾಗಲಿದೆ. ಇದು ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ಜಿಲ್ಲೆಗಳ ಮನೆಗಳಿಗೆ ಪರಿಣಾಮ ಬೀರಲಿದೆ. ಹಾಗೆ ರೈಲ್ವೆ ಟಿಕೆಟ್ ರದ್ದತಿ ನಿಯಮದಲ್ಲಿ ಬದಲಾವಣೆ ಆಗತ್ತೆ. ಏನಂದ್ರೆ, ರೈಲು ಹೊರಡುವ 8 ಗಂಟೆಗಳ ಮುಂಚೆ ಟಿಕೆಟ್ ರದ್ದುಪಡಿಸಿದರೆ ನಿಮಗೆ ರೀಫಂಡ್ ಸಿಗೋದಿಲ್ಲ. ಕೊನೆಯ ಕ್ಷಣದಲ್ಲಿ ಪ್ಲಾನ್ ಬದಲಾಯಿಸಿದರೆ ನೀವು ನಿಮ್ಮ ಹಣವನ್ನ ಸಂಪೂರ್ಣವಾಗಿ ಕಳೆದುಕೊಳ್ತೀರಿ. ಇನ್ನು ಕೆಇಆರ್ಸಿ 2025-26ನೇ ಸಾಲಿನ ಹೊಸ ದರ ಪಟ್ಟಿಯನ್ನ ಪ್ರಕಟಿಸಿದೆ. ನಾಳೆಯಿಂದಲೇ ಹೊಸ ವಿದ್ಯುತ್ ದರ ಜಾರಿಗೆ ಬರಲಿದೆ. ಇದರಿಂದ ಗೃಹ ಬಳಕೆಯ ಜೊತೆಗೆ ಕೈಗಾರಿಕಾ ಮತ್ತು ವಾಣಿಜ್ಯ ದರ ಏರಿಕೆ ಸಾಧ್ಯತೆ. ಉದ್ಯಮ ವಲಯಕ್ಕೆ ಹೆಚ್ಚುವರಿ ಆರ್ಥಿಕ ಹೊರೆ ಆಗಲಿದೆ. ಉತ್ಪಾದನಾ ವೆಚ್ಚ ಏರಿಕೆಯಿಂದ ವಸ್ತುಗಳ ಬೆಲೆಯ ಮೇಲೂ ಪರಿಣಾಮ. ಒಟ್ಟಾರೆ ಹೊಸ ಆರ್ಥಿಕ ವರ್ಷದ ಈ ಬದಲಾವಣೆಗಳು ದೈನಂದಿನ ಜೀವನದಲ್ಲಿ ಹೆಚ್ಚಿನ ಖರ್ಚು ತರುವ ಸಾಧ್ಯತೆ ಇದೆ. ವಾಹನ ಚಾಲಕರು, ಮನೆಯಲ್ಲಿ ನೀರು ವಿದ್ಯುತ್ ಬಳಸುವವರು, ಹೋಟೆಲ್ಗಳಲ್ಲಿ ಊಟ ಮಾಡುವವರು ಮತ್ತು ರೈಲು ಪ್ರಯಾಣಿಕರಿಗೆ ಇದು ದುಬಾರಿಯಾಗತ್ತೆ. ಈ ಬದಲಾವಣೆಗಳು ಜನರ ಜೀವನ ವೆಚ್ಚವನ್ನ ಹೆಚ್ಚಿಸುವ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ನಿಯಮಗಳು ಬರಬಹುದು ಎಂದು ಅಂದಾಜಿಸಲಾಗಿದೆ.